ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಆಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ಧನಸ್ಸು ರಾಶಿ 2026 ಈ ಆಗಸ್ಟ್ ತಿಂಗಳ ಮಾಸ ಫಲದಲ್ಲಿ ನಾವು ಧನಸ್ಸು ರಾಶಿಯಲ್ಲಿ ಜನಿಸಿದಂತವರ ಫಲಗಳನ್ನ, ಪಾಸಿಟಿವ್ ನೆಗೆಟಿವ್ ಅನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಧನಸ್ಸು ರಾಶಿಯ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ ಅಷ್ಟಮ ಭಾವದಲ್ಲಿ ಇರುವಂತದ್ದು ಸೂರ್ಯನ ಜೊತೆಯಲ್ಲಿ. ಏನಾಗುತ್ತೆ, ದಶಮಾಧಿಪತಿ ಲಗ್ನಾಧಿಪತಿ ಎರಡು ಗ್ರಹಗಳ ಜೊತೆಯಲ್ಲಿ ಇರುವಂತದ್ದು ರಾಜಯೋಗ ಅಂತ. ಬಟ್ ರಾಜಯೋಗಗಳನ್ನ ರಾಶಿ ಫಲದಲ್ಲಿ ನಾವು ನೋಡಬಾರ್ದು. ತುಂಬಾ ಜನ ನಿಮಗೆ ಆ ಯೋಗ ಇದೆ, ಈ ಯೋಗ ಬರ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಯಾವಾಗಲೂ ಸಹ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು ಹುಟ್ಟಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಏನು ಯೋಗಗಳಿದೆ ಅದೇ ಫೈನಲ್. ಈ ಟ್ರಾನ್ಸಿಟ್ ಅಲ್ಲಿ ನಾವು ನೋಡ್ತೀವಲ್ಲ, ಈ ಗೋಚಾರದ ಗ್ರಹಗಳು ಚೇಂಜ್ ಆಗ್ತಾನೆ ಇರ್ತವೆ ಪ್ರತಿದಿನ. ಆ ಗ್ರಹಗಳಿಂದ ರಾಜಯೋಗಗಳು, ಗಜಕೇಸರಿ ಯೋಗ ಆಗಿರ್ಬೋದು, ರಾಜಯೋಗ, ಮಾಳವ ಯೋಗ, ಪಂಚಮಹಾಪುರುಷ ಯೋಗಗಳು ಯಾವುದು ಕೂಡ ಫಲವನ್ನ ಕೊಡಲ್ಲ. ಇದನ್ನ ತಿಳ್ಕೊಬೇಕಾಗಿದೆ. ಗ್ರಂಥಗಳು ಇದನ್ನ ಹೇಳ್ಬಿಟ್ಟಿದ್ದಾರೆ. ಇದು ಏನ್ ಮಾಡುತ್ತೆ, ಒಂದಿದು ಆರೋಗ್ಯದಲ್ಲಿ ವಿಪರೀತವಾಗಿರುವಂತಹ ಕಿರಿಕಿರಿಗಳು, ಟೆನ್ಷನ್ಗಳನ್ನ, ಮತ್ತೆ ಅನವಶ್ಯಕವಾಗಿರುವಂತಹ ಓಡಾಟಗಳು, ಸುತ್ತಾಟಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೇನೆ ವೃತ್ತಿಯಲ್ಲಿ ಸಡನ್ ಚೇಂಜಸ್, ಬದಲಾವಣೆ, ಕೆಲಸನ ಈಗಲೇ ಬಿಟ್ಟು ಹೋಗ್ಬೇಕಿರೋ ಪರಿಸ್ಥಿತಿ, ಕೆಲಸ ಮಾಡೋ ಜಾಗದಿಂದ ಬಿಟ್ಟು ಹೋಗ್ಬೇಕಾಗಿರೋ ಪರಿಸ್ಥಿತಿಗಳೆಲ್ಲ ಕ್ರಿಯೇಟ್ ಆಗಬಹುದು. ಅದು ಗುರುಗ್ರಹ ನ್ಯಾಚುರಲ್ ಬೆನಿಫಿಷಿಯನ್ಸಿ ಅಂತ ಹೇಳ್ತಾರೆ. ಅಂದ್ರೆ ಅದರ ಒಂದು ಗುಣ ಸ್ವಭಾವ ಏನಿದೆ ಅದು ಬಹಳ ಪವಿತ್ರವಾಗಿರೋದ್ರಿಂದ, ಅದು ಒಂದು ಅಷ್ಟಮ ಭಾವದಲ್ಲಿ ಉಚ್ಚನಾಗಿರೋದ್ರಿಂದ ಈ ಸಮಸ್ಯೆಗಳನ್ನ ನೀವು ಧೈರ್ಯವಾಗಿ ಸಾಲ್ವ್ ಮಾಡ್ಕೋಬಹುದು. ವೃತ್ತಿ ಜೀವನದಲ್ಲಿ ಬರುವಂತ ಸಮಸ್ಯೆಗಳು, ಎಸ್ಪೆಷಲಿ ದಶಮಾಧಿಪತಿ, ನವಮಾಧಿಪತಿ ಮತ್ತು ಗುರುಗ್ರಹದ ಒಂದು ಸಮ್ಮಿಲನ, ಒಂದು ಏನು ಕಂಜಂಕ್ಷನ್ ಅಂತ ನಾವು ಹೇಳ್ತೀವಿ, ಸಂಯೋಗ, ಇದು ಬಂದು ಯೂಶುವಲ್ ಆಗಿ ನಿಮಗೆ ಖಂಡಿತವಾಗ್ಲೂ ಕಿರಿಕಿರಿಗಳನ್ನ ಕೊಡ್ತೇವೆ. ಬಟ್ ಹೊರಗಡೆ ಬರ್ತೀರಾ. ಹಾಗೇನೆ ವೃತ್ತಿಯಲ್ಲಿ ಬಹಳಷ್ಟು ತರದ ಟೆನ್ಷನ್ಗಳು, ಕಿರಿಕಿರಿಗಳು, ವೃತ್ತಿಯಲ್ಲಿ ನೀವು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಹೆಣ್ಣು ಮಕ್ಕಳಿಂದ ನಿಮಗೆ ನಾನಾ ತರದ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ವೃತ್ತಿ ಮಾಡೋದು, ಜಾಬ್ ಮಾಡ್ತಿರುವಂತವ್ರಿಗೆ, ಅವ್ರು ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಕೊಲೀಗ್ ಆಗಿರ್ಬೋದು, ನಾನಾ ತರದಲ್ಲಿ ನಿಮಗೆ ಟೆನ್ಷನ್ಗಳನ್ನ, ಕಿರಿಕಿರಿಗಳನ್ನ ಕೊಡ್ತಾರೆ, ಅವಮಾನಗಳನ್ನ ಮಾಡ್ತಾರೆ, ಬೇಜಾರನ್ನ ಕ್ರಿಯೇಟ್ ಮಾಡ್ತಾರೆ. ಬಹಳ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಶುಕ್ರ ಗ್ರಹ ನೀಚನಾಗಿರುವಂಥದ್ದು ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೀಚನಾಗಿರುವಂತಹ ಶುಕ್ರ ಬಂದು ದಶಮ ಭಾವದಲ್ಲಿ ನಿಮಗೆ ಕಿರಿಕಿರಿಗಳನ್ನ, ಹೆಂಗಸರಿಂದ ಅಪವಾದಗಳನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡಬಹುದು. ಬಹಳ ಜಾಗೃತಿಯಿಂದ ನೀವು ಇರಬೇಕಾಗತ್ತೆ. ಧನುಸ್ಸು ರಾಶಿಯಲ್ಲಿ ಜನಿಸಿದಂಥವ್ರು. ಚತುರ್ಥದಲ್ಲಿ ಶನಿ, ಪ್ರಾಪರ್ಟಿ ಖರೀದಿ ಮಾಡಬೇಡಿ, ಮಾಡಿದ್ರು ಕೂಡ ವಿಳಂಬವಾಗುತ್ತೆ. ಕೊಟ್ಟಂತ ಪ್ರಾಪರ್ಟಿ ಮಾರದಂತವ್ರು, ಅಗ್ರಿಮೆಂಟ್ ಮಾಡ್ಕೊಂತವ್ರು, ನಮಗೆ ಬೇಡ, ನಾವು ಇದನ್ನ ಕೊಡೋದಿಲ್ಲ ಅಂತ ಮತ್ತೆ ವಾಪಸ್ ತಗೊಳ್ಳುವಂಥದ್ದು, ಅಗ್ರಿಮೆಂಟ್ ಕ್ಯಾನ್ಸಲ್ ಆಗೋದಿಲ್ಲ ಆಗುತ್ತೆ. ಈ ತರ ಎಲ್ಲ ಸಮಸ್ಯೆಗಳಿಂದ ಪ್ರಾಪರ್ಟಿ ತಗೊಳ್ಳೋದು, ಕೈ ಹಾಕೋದನ್ನ ಸ್ವಲ್ಪ ವಿಳಂಬ ಮಾಡಿದ್ರೆ ಒಳ್ಳೆಯದು. ಮೂರನೇ ಮನೆ ರಾಹು ಇರೋದ್ರಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳು, ಜಗಳಗಳು, ಮನಸ್ತಾಪಗಳಾಗ್ಬೋದು. ಶಾಂತತೆಯನ್ನ ಕಾಪಾಡ್ಕೊಳ್ಳಿ. ಆಮೇಲೆ ರಾಶಿಯಿಂದ ಅಷ್ಟಮ ಭಾವದಲ್ಲಿರುವಂತಹ ಗುರುಗ್ರಹ ನಿಮಗೆ ಸಿಗಬೇಕಾಗಿರುವಂತಹ ಪಿತ್ರಾರ್ಜಿತ ಸೊತ್ತು, ಅದನ್ನು ಕಳ್ಕೊಂಡಿರುವಂತಹ ಹಣ ಮರಳಿ ಸಿಗುವಂತಹ ಸಾಧ್ಯತೆಗಳನ್ನ ಕ್ರಿಯೇಟ್ ಮಾಡ್ತಾನೆ. ಇಷ್ಟು ವಿಚಾರಗಳು ಧನುಸು ರಾಶಿಗೆ ಸಂಬಂಧಪಟ್ಟಿದೆ.